ನಮಸ್ತೆ ವೀಕ್ಷಕರೇ, ಚಾಯಸ್ ಕಿಚನ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡುವುದು ಹೇಗೆ ಎಂದು ತಿಳಿಯೋಣ. ಚಿಕನ್ ಪೆಪ್ಪರ್ ಡ್ರೈಯನ್ನು ನಾವು ದೋಸೆ, ಚಪಾತಿ ಅಥವಾ ಅನ್ನದೊಂದಿಗೆ ತಿನ್ನಬಹುದು. ಚಪಾತಿಯೊಂದಿಗೆ ಅಥವಾ ದೋಸೆಯೊಂದಿಗೆ ಇದು ಟೇಸ್ಟ್ ಒಳ್ಳೆಯದಿರುತ್ತದೆ. ಚಿಕನ್ ಪೆಪ್ಪರ್ ಡ್ರೈ ಮಾಡುವುದು ಹೇಗೆ ಎಂದು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಅರಶಿನ ಹುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿರು ಮೆಣಸಿನಕಾಯಿ, 1 kg ಕೋಳಿ, ಟೊಮ್ಯಾಟೊ. ಈಗ ತೆಗೆದುಕೊಂಡುವ ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಕೊಳ್ಳಿ. ಇಲ್ಲಿ ನಾನು 4 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹೀಗೆ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಇಟ್ಟುಕೊಳ್ಳುತ್ತಿದ್ದೇನೆ. ನಿಮಗೆ ಬೇಕಾದರೆ ಹೆಚ್ಚು ಸೇರಿಸಿಕೊಳ್ಳಬಹುದು. ಈಗ ನಾನು ಟೊಮ್ಯಾಟೊವನ್ನು ಸಣ್ಣಕ್ಕೆ ಹಚ್ಚಿಕೊಳ್ತಿದ್ದೇನೆ. ಇಲ್ಲಿ ನಾನು 3 ಟೊಮ್ಯಾಟೊವನ್ನು ತಗೊಂಡಿದ್ದೇನೆ. ನಿಮಗೆ ಗ್ರೇವಿ ಜಾಸ್ತಿ ಬೇಕಾಗಿದ್ದರೆ ಒಂದು ಅಥವಾ 2 ಟೊಮ್ಯಾಟೊವನ್ನು ಸೇರಿಸಿಕೊಳ್ಳಿ. ಇದರಿಂದ ಗ್ರೇವಿ ಸ್ವಲ್ಪ ಜಾಸ್ತಿ ಆಗ್ತದೆ. ನಂತರ ಕಾಯಿ ಮೆಣಸನ್ನು ತಗೊಳ್ಳಿ. ಇದನ್ನು ಉದ್ದಕ್ಕೆ ಕಟ್ ಮಾಡಿ 2 ಭಾಗಗಳಾಗಿ ಮಾಡಿಕೊಂಡು ಇಟ್ಟುಕೊಂಡಿರಿ. ಇಲ್ಲಿ ನಾನು 3 ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಯೂಸ್ ಮಾಡ್ಬೋದು. ನಂತರ ನಿಂಬೆಕಾಯಿ ಕಟ್ ಮಾಡಿ ಅದರಲ್ಲಿ ಅರ್ಧವನ್ನು ಉಪಯೋಗಿಸೋಣ. ಈ ಥರ ಕಟ್ ಮಾಡಿ ಎಲ್ಲವನ್ನು ಇಟ್ಟುಕೊಳ್ಳಿ. ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ, ತೆಂಗಿನ ಎಣ್ಣೆ. ನಿಮಗೆ ಬೇಕಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ನಂತರ ಈಗಾಗಲೇ ನಾವು ಉದ್ದಕ್ಕೆ ಹಚ್ಚಿಕೊಂಡಿರುವ ನೀರುಳ್ಳಿಯನ್ನು ತಗೊಂಡು ಫ್ರೈ ಮಾಡಿ. ನಾವು ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಈರುಳ್ಳಿಯ ಕಲರ್ ನಮಗೆ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು. ಈಗ ಈರುಳ್ಳಿಯನ್ನು ನಾವು ಬೇಯಿಸ್ತಾ ಇದ್ದೀವಿ, ಫ್ರೈ ಮಾಡಿಸ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅಂದರೆ ಅದು ಕಲರ್ ಚೇಂಜ್ ಆಗಬೇಕು. ಈ ಥರ ಒಂಥರ ಕಲರ್ಫುಲ್ ಅದು ಈರುಳ್ಳಿ ಬಣ್ಣವನ್ನು ಬಿಟ್ಕೊಳ್ಬೇಕು. ಅಲ್ಲಿ ತನಕ ನೀವು ನಂತರ ನಾವು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಒಂದು ಒಳ್ಳೆಯ ಮಿಕ್ಸನ್ನು ಕೊಡಬೇಕು. ನಂತರ ಹಚ್ಚಿಕೊಂಡಿರುವ ಮೆಣಸನ್ನು ಸೇರಿಸಿ ಅದನ್ನು ಕೂಡ ಒಂದು ಮಿಕ್ಸ್ ಕೊಡಿ. ನಂತರ ಹಚ್ಚಿಕೊಂಡಿರುವ ಟೊಮ್ಯಾಟೊವನ್ನು ಸೇರಿಸಿ ಇವಾಗ ನಾವು ಟೊಮ್ಯಾಟೊ ಬೇಯುವ ತನಕ ಕಾಯಬೇಕು, ಅಂದರೆ ಟೊಮ್ಯಾಟೊ ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಕಾಯಬೇಕು. ಇವಾಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಬಹುದು. ಉಪ್ಪನ್ನು ಸೇರಿಸುವುದರಿಂದ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತದೆ. ಉಪ್ಪನ್ನು ಸೇರಿಸುವಾಗ ನಮಗೆ ಟೊಮ್ಯಾಟೊಕ್ಕೆ ಎಷ್ಟು ಬೇಕು, ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಸೇರಿಸಿ. ನಂತರ ನೀವು ಚಿಕನ್ ಹಾಕುವಾಗ ಉಪ್ಪನ್ನು ಸೇರಿಸಬಹುದು. ನಂತರ ಮುಚ್ಚಳದಿಂದ ಮುಚ್ಚಿ ಚೆನ್ನಾಗಿ ಬೇಯಿಸಿ. 1-2 ನಿಮಿಷಗಳ ನಂತರ ಮುಚ್ಚಳವನ್ನು ತೆಗೆದು ನೋಡಿಕೊಳ್ಳಿ ಟೊಮ್ಯಾಟೊ ಬೆಂದಿದೆ ಇಲ್ಲವಾ ಅಂತ. ನಂತರ ಇನ್ನೊಂದು ಸಲ ಮಿಕ್ಸನ್ನು ಕೊಡಿ ಚೆನ್ನಾಗಿ. ಇವಾಗ ನಾವು ಟೊಮ್ಯಾಟೊ ಬೆಂದಿದೆ, ಅದಕ್ಕಾಗಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇವೆ. ನಾನು ಇಲ್ಲಿ 1-2 ಸ್ಪೂನ್ ಪೇಸ್ಟನ್ನು ಯೂಸ್ ಮಾಡ್ತಿದ್ದೇನೆ. ಚೆನ್ನಾಗಿ ಕಲಸಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆನಂತರ ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಬೇಯಿಸಬೇಕು. ಇವಾಗ ಸ್ಮೆಲ್ ಹೋಗಿದೆ. ಇವಾಗ ನಾವು ಚಿಕನನ್ನು ಸೇರಿಸಬೇಕು. ಇಲ್ಲಿ ನಾನು 1 kg ಚಿಕನನ್ನು ತೆಗೆದುಕೊಳ್ತಿದ್ದೇನೆ. ಆನಂತರ ಅರಶಿನ ಹುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ. 1-2 ಸ್ಪೂನ್ ಅರಿಶಿನವನ್ನು ಹಾಕ್ತಿದ್ದೇನೆ. ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಕಲಸಿಕೊಂಡು ನಂತರ ಬೇಯಲು ಬಿಡಬೇಕು. ಈಗ ನಾವು ಮುಚ್ಚಳದಿಂದ ಮುಚ್ಚಿ ಬೇಯಲು ಬಿಡ್ತೇವೆ. ಸ್ವಲ್ಪ ತದನಂತರ ಮುಚ್ಚಳನ್ನು ತೆಗೆದು ನೋಡಬೇಕು ಚಿಕನ್ ಬೆಂದಿದೆಯಾ ಇಲ್ವಾ ಅಂತ.
ಇನ್ ಕೇಸ್ ಬೆಂದಿಲ್ಲ ಅಂದರೆ ಇನ್ನೊಂದು ಸಲ ಒಂದು ಚೆನ್ನಾಗಿ ಮಿಕ್ಸನ್ನು ಕೊಟ್ಟು ಮುಚ್ಚಳದಿಂದ ಮುಚ್ಚಿ ಬೇಯಲು ಬಿಡಬೇಕು. ಇವಾಗ ಚಿಕನ್ ತುಂಬ ಚೆನ್ನಾಗಿ ನೀರನ್ನು ಬಿಟ್ಟಿದೆ. ಇವಾಗ ಈ ನೀರಲ್ಲಿ ಚೆನ್ನಾಗಿ ಚಿಕನ್ ಬೇಯಬೇಕು. ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಇವಾಗ ಕೂಡ ಸೇರಿಸಬಹುದು. ನಂತರ ಮುಚ್ಚಳದಿಂದ ಮುಚ್ಚಿ ಇನ್ನೊಮ್ಮೆ ಬೇಯಲು ಬಿಡಬೇಕು. ನಿಮಗೀಗ ಚಿಕನ್ ಬೆಂದಿದೆ ಅಂತ ಆದರೆ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಸೇರಿಸಿಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಿ. ನಂತರ ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡಿ. ಆದ ನಂತರ ಉಪ್ಪು ನೋಡಿಕೊಳ್ಬೇಕು. ಉಪ್ಪು ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ. ಇವಾಗ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಪೆಪ್ಪರ್ ಪೌಡರನ್ನು ಉಪಯೋಗಿಸಬೇಕು. ಇಲ್ಲಿ ನಾನು 3 ಸ್ಪೂನ್ ಪೆಪ್ಪರ್ ಪೌಡರನ್ನು ಉಪಯೋಗಿಸ್ತಿದ್ದೇನೆ. ಆನಂತರ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆನಂತರ ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಬೇಯಲು ಬಿಡಬೇಕು. ಇವಾಗ ಚಿಕನ್ ಈ ಥರ ನೀರು ಬಿಟ್ಟುಕೊಂಡು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅನಿಸಿದರೆ ಇನ್ನೊಂದು ಸಲ ಮುಚ್ಚಳದಿಂದ ಮುಚ್ಚಿ ಬೇಯಿಸ್ಬೋದು. ಆದರೆ ನಾನು ಇಲ್ಲಿ ಸಾಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಆನಂತರ ನಾವು ಆಗಾಗಲೇ ತೆಗೆದುಕೊಂಡಿರುವ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ನಿಂಬೆಹಣ್ಣಿನ ಅರ್ಧ ಹೋಳನ್ನು ಇವಾಗ ಕೂಡ ಸೇರಿಸಬಹುದು, ಇಲ್ಲಾಂದರೆ ಕೊನೆಯಲ್ಲಿ ಸೇರಿಸಿಕೊಳ್ಳಬಹುದು. ನಾನು ಇವಾಗ ಲಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಆನಂತರ ಕೊನೆಯದಾಗಿ ಒಂದು ಒಳ್ಳೆಯ ಮಿಕ್ಸನ್ನು ಕೊಡಿ. ನಾವು ಮಾಡಿದಂತಹ ಚಿಕನ್ ಪೆಪ್ಪರ್ ಡ್ರೈ ಚೆನ್ನಾಗಿ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ಸವಿಯಲು ರೆಡಿಯಾಗಿದೆ. ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ನಾನು ರೆಡಿ ಮಾಡ್ತಿದ್ದೇನೆ ಸವಿಯಲು. ಬೇಕಾದರೆ ನೀವು ಲಿಂಬೆ ಹುಳಿಯನ್ನು ಸೇರಿಸಬಹುದು. ನಾವು ಮಾಡಿದಂತಹ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಸವಿಯಲು. ಯಾರೆಲ್ಲ ನಮ್ಮ ಛಾಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.